ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಮಾನವನ ಇತಿಹಾಸದಲ್ಲಿ ಇಷ್ಟು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಾಲವನ್ನು ಕಳೆದು ಅವಿಸ್ಮರಣೀಯ ಸಾಧನೆ ಮಾಡಿ ಸುರಕ್ಷಿತವಾಗಿ ಮಳೆದಂಥ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಚಾರಿತ್ರಿಕ ದಾಖಲೆಯನ್ನು ಕೂಡ ಬರೆದಿದ್ದಾರೆ. ಆದರೆ ಸ್ನೇಹಿತರೆ, ಇದೊಂದು ಸವಾಲಿನ ಕೆಲಸ ಕೂಡ ಆಗಿತ್ತು. ಒಂದು ಕಡೆ ಪ್ರಾಣವನ್ನು ಕಳೆದುಕೊಡ್ಬೇಕು, ಇಲ್ಲ ಅಂದರೆ ಸಾಧನೆಯ ಹಾದಿಯಲ್ಲಿ ಸಾಗಬೇಕು. ಇದು ಸುನೀತಾ ಅವರು ಭೂಮಿಗೆ ಮಳಿದ್ದು, ಜೊತೆಗೆ ಇದೆಲ್ಲವೂ ಕೂಡ ಈಗ ಪವಾಡವಾಗಿ ಪರಿಣಮಿಸಿದ್ದು. ಇಲ್ಲಿಯವರೆಗೂ ಕೂಡ ಸುನೀತಾ ವಿಲಿಯಮ್ಸ್ ವನವಾಸಕ್ಕೆ ತೆರೆ ಬಿದ್ದಿದ್ದು, ಮುಂದೆಯೂ ಕೂಡ ಅವರು ಕಂಡು ಕೇಳಿರದ ಚಾಲೆಂಜ್ಗಳನ್ನು ಕೂಡ ಎದುರಿಸಬೇಕಾಗಿದೆ. ಬರೋಬ್ಬರಿ 286 ದಿನಗಳ ಕಾಲ ಅಂತರಿಕ್ಷದಲ್ಲಿ ಕಾಲ ಕಳೆದಂಥ ಸುನೀತಾ ವಿಲಿಯಮ್ಸ್ ಅವರು ಇನ್ನೂ ಕೆಲವು ದಿನಗಳ ಕಾಲ ಕ್ವಾರಂಟೈನ್ನಲ್ಲಿ ಇರಬೇಕಾಗತ್ತೆ. 9 ತಿಂಗಳ ಕಾಲ ಗುರುತ್ವಾಕರ್ಷಣೆ ಇಲ್ಲದೆ ಅಂತರಿಕ್ಷದಲ್ಲಿದ್ದಂಥ ಸುನೀತಾ ವಿಲಿಯಮ್ಸ್ ದೇಹ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡಿರುತ್ತೆ. ಅವರು ಭೂಮಿಗೆ ಬಂದ ಮೇಲೆ ಇಲ್ಲಿ ಒಂದು ಚಿಕ್ಕ ಪೆನ್ಸಿಲ್ನೂ ಕೂಡ, ಒಂದು ಕಡ್ಡಿಯನ್ನು ಕೂಡ ಎತ್ತೋದು ಅದು ಜಿಮ್ನಲ್ಲಿ ವೆಯ್ಟ್ ಲಿಫ್ಟಿಂಗ್ಗೆ ಸಮನಾಗಿರುತ್ತೆ. ಅಷ್ಟು ಕಷ್ಟಕರ ಅಂತ ಕೂಡ ಹೇಳಬಹುದು. ಇನ್ನು ಸುನೀತಾ ಕೈಕಾಲುಗಳಂತೂ ಚಿಕ್ಕ ಮಕ್ಕಳ ಪಾದದ ರೀತಿ ತೀರಾ ಮೃದುವಾಗಿಬಿಟ್ಟಿರ್ತವೆ. ಗಾಳಿಗೆ ಲೀಲಾಜಾಲವಾಗಿ ಬಾಹ್ಯಾಕಾಶದಲ್ಲಿ ತೇಲಾಡ್ತಾ ಇದ್ದಂಥ ಸುನೀತಾ ವಿಲಿಯಮ್ಸ್ ಭೂಮಿಯ ಮೇಲೆ ಕೆಲವು ದಿನಗಳ ಕಾಲ ಅವರು ನಡೆಯೋದಾಗಿರ್ಬೋದು, ನಿಲ್ಲೋದು, ತಿರುಗೋದು ದೊಡ್ಡ ಸಾಹಸದ ಕೆಲಸವಾಗಿ ಪರಿಣಾಮಕಾರಿಯಾಗಿರುತ್ತೆ. ಜೊತೆಗೆ ಅವಸರಪಟ್ಟಾಗಲಿ ಇಷ್ಟಪಟ್ಟಾಗಲಿ ತಾಳ್ಮೆಯನ್ನು ಕಳೆದುಕೊಳ್ಳೇಬಾರ್ದು. ಅವರು ಇನ್ನೂ ಕೆಲವು ದಿನಗಳ ಕಾಲ ಇಲ್ಲಿಗೆ ಅವರು ಹೊಂದಿಕೊಳ್ಳಬೇಕಾಗತ್ತೆ. ಅದು ಕೂಡ ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳಬಹುದು. ಸ್ನೇಹಿತರೆ, ಸುನೀತಾ ವಿಲಿಯಮ್ಸ್ ಅವರ ಸಾಧನೆ ಅಮರವಾದದ್ದು. ಅವರು ಕುಟುಂಬವನ್ನು ತೊರೆದು ಪ್ರಾಣವನ್ನು ಪಣಕ್ಕಿಟ್ಟು ದೇಶಕ್ಕೋಸ್ಕರ ಈ ಪರಿಯಾದಂಥ ಸಾಹಸಕ್ಕೆ ಇಳಿಯೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್, ಅದೊಂದು ದೊಡ್ಡ ತ್ಯಾಗ ಅಂತಲೇ ಹೇಳ್ಬೋದು. ಸುನೀತಾ ವಿಲಿಯಮ್ಸ್ ಅವರ ಮೂಳೆಗಳಂತೂ ಈ ಅಂತರಿಕ್ಷಕ್ಕೆ ಹೋಗಿ ಬಂದ ಮೇಲೆ ಸವಕಲಾಗಿ ಬಿಟ್ಟಿರುತ್ತೆ. ಆ ಮೂಳೆಗಳ ಸಾಂದ್ರತೆ ಕೂಡ ಕಡಿಮೆಯಾಗಿರುತ್ತೆ, ವೀಕ್ ಆಗಿರುತ್ತವೆ ಅಂತ ಹೇಳಿ ನಾವೆಲ್ಲರೂ ಕೂಡ ಹೇಳ್ಬೋದು. ಇನ್ನು ಅವರು ವಿತೌಟ್ ಗ್ರಾವಿಟೇಷನ್ಗೆ ಅಡ್ಜಸ್ಟ್ ಆಗಿರೋದ್ರಿಂದ ಸುನೀತಾ ವಿಲಿಯಮ್ಸ್ ಅವರ ನಾಲಿಗೆಗಳು ಕೂಡ, ಆ ನಾಲಿಗೆಯೂ ಕೂಡ ಇಲ್ಲಿ ಸ್ವಾಧೀನವನ್ನು ಕಳೆದುಕೊಂಡು ಬಿಡುತ್ತೆ. ಅವರ ನಾಲಿಗೆ ಭಾರ ಅಂತ ಅನ್ನಿಸ್ಬೋದು, ಮಾತನಾಡಲಿಕ್ಕೂ ಕೂಡ ಕೊಂಚ ಸಮಯವನ್ನು ಕೂಡ ತೆಗೆದುಕೊಳ್ಳಬಹುದು. ಇನ್ನು ಅವರ ಹೃದಯ ಇಲ್ಲಿಗೆ ಸ್ಪಂದಿಸಬೇಕಾದರೆ ನಿಧಾನವಾಗಿ ಸಮಸ್ಥಿತಿಗೆ ಬರಬೇಕಾಗತ್ತೆ. ಕಲ್ಪನೆಗೂ ಮೀರಿದಂಥ ಸಾಹಸ ಇದು ಅಂತ ಹೇಳಿದ್ರೆ ಅತಿಶಯೋಕ್ತಿ ಅನಿಸೋದಿಲ್ಲ. ಸ್ನೇಹಿತರೆ, ಗಗನಯಾನಿಗಳನ್ನು ಹೊತ್ಕೊಂಡು ಬಂದಂಥ ಇದೇ ಸ್ಪೇಸ್ ಎಕ್ಸ್ ಸಂಸ್ಥೆಯ ಕ್ರೂ ಡ್ರ್ಯಾಗನ್ ಸಾಗರಕ್ಕೆ ಬಂದು ಯಾವಾಗ ಅಪ್ಪಳಿಸುತ್ತೆ ಅಂತ ಇಡೀ ವಿಶ್ವ ಕಾಯ್ತಾ ಇತ್ತು. ಅದು ಅಷ್ಟು ಸುಲಭದ ಹಾದಿ ಕೂಡ ಆಗಿರಲಿಲ್ಲ. ಇದೇ ಟೆಸ್ಲಾ ಕಂಪನಿಯ ಮಾಲೀಕರಾದಂಥ ಎಲನ್ ಮಸ್ಕ್ ಅವರು ಸುನೀತಾ ವಿಲಿಯಮ್ಸ್ ಅವ್ರನ್ನ ಕರೆ ತರಲಿಕ್ಕೆ ಈ ಹಿಂದಿನ ಅಮೇರಿಕ ಅಧ್ಯಕ್ಷರಾಗಿದ್ದಂಥ ಜೋ ಬೈಡನ್ ಅವರು ಅಸಡ್ಡೆ ತೋರ್ತಾ ಇದ್ರು ಅನ್ನೋ ಮಾತುಗಳು ಎಂಥವ್ರಿಗಾದರೂ ಕೊಂಚ ಆಘಾತವನ್ನುಂಟು ಮಾಡ್ತವೆ. ಸ್ವಲ್ಪ ಯಾಮಾರಿದ್ರೂ ಕೂಡ, ಸ್ವಲ್ಪ ಡಿಲೇ ಮಾಡಿದ್ರೂ ಕೂಡ, ಅಲ್ಲಿನ ಅಧ್ಯಕ್ಷರು ಇದ್ರ ಬಗ್ಗೆ ಕಾಳಜಿಯನ್ನು ತೋರದೇ ಇದ್ದರೂ ಕೂಡ ಸುನೀತಾ ವಿಲಿಯಮ್ಸ್ ಹಾಗೂ ಜೊತೆಗಾರರನ್ನ ನಾವೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ಬೇಕಾಗಿತ್ತು. ಅವರು ವಾಪಸ್ ಬರಲಿ ಸುರಕ್ಷಿತವಾಗಿ ಅಂತ ಕೋಟ್ಯಾನುಕೋಟಿ ಅಭಿಮಾನಿಗಳು ಸುನೀತಾ ಸೇಫಾಗಿ ಬರೋದನ್ನು ಕಾಯ್ತಾ ಇದ್ದರು. ಒಂದು ವಾರಕ್ಕೆ, ಕೇವಲ ಒಂದೇ ಒಂದು ವಾರಕ್ಕೆ ಮಾತ್ರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಬರ್ತೀವಿ ಅಂತ ಹೋಗಿದ್ದಂಥ ಇದೇ ಸುನೀತಾ ವಿಲಿಯಮ್ಸ್ ಮತ್ತು ಇನ್ನೊಬ್ಬ ಜೊತೆಗಾರರು ತಾಂತ್ರಿಕ ದೋಷದಿಂದ ಅಲ್ಲೇ ಉಳಿಯಬೇಕಾಗಿ ಬಂತು. ಬರೋಬ್ಬರಿ 9 ತಿಂಗಳಿಂದ ಅಲ್ಲೇ ಜೀವನ ಕಳೆದಂಥ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ಪ್ರತಿ ನಿಮಿಷವೂ ಕೂಡ ಪ್ರಾಣವನ್ನು ಪಣಕ್ಕಿಟ್ಟು ದಿನಗಳನ್ನು ದುಡಿದ್ದಾರೆ. ಇದೇ ಅಮೇರಿಕಾದ ಫ್ಲೋರಿಡಾದ ಕರಾವಳಿ ಪ್ರದೇಶದಲ್ಲಿ ಸದ್ಯ ಈಗ ಲ್ಯಾಂಡ್ ಆಗಿದ್ದಾರೆ. ಎಲ್ಲರೂ ಕೂಡ ನಿಟ್ಟುಸಿರು ಬಿಡುವಂಥ ಸಂಗತಿ. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬೇಕಾದಂಥ ಕೆಲವೊಂದು ಅಚ್ಚರಿಯ ಸಂಗತಿಗಳು ಕೂಡ ಇದೆ. ಅದನ್ನು ನೀವೆಲ್ಲರೂ ಕೂಡ ಕುತೂಹಲದಿಂದ ಕೇಳಲೇಬೇಕಾಗತ್ತೆ. ಯಾಕೆ ಅಂದರೆ ಅಲ್ಲಿಂದ ಭೂಮಿಗೆ ಬರೋಕ್ಕೆ ತೆಗೆದುಕೊಂಡಂಥ ಸಮಯ ಸುದೀರ್ಘ 17 ಗಂಟೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಭೂಮಿಗೆ ಬರಲಿಕ್ಕೆ ಅವರು ತೆಗೆದುಕೊಂಡಂಥ ಸಮಯ 17 ಗಂಟೆ ಸಮಯ. ಸುನೀತಾರನ್ನು ಹೊತ್ತಿದ್ದಂಥ ಇದೇ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಆಕಾಶ ನೌಕೆಯ ವೇಗ ಗಂಟೆಗೆ 28,000 ಕಿಲೋಮೀಟರ್ ಇತ್ತು. ನಾವು 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗಬೇಕಾದ್ರೆ ಒಂದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವ ಸ್ಪೀಡ್ನಲ್ಲಿ ಇರುತ್ತೆ ಅಂತ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದರೆ 28,000 ಕಿಲೋಮೀಟರ್ ಅಂದರೆ ಅವ್ರನ್ನ ಹೊತ್ಕೊಂಡು ಬರ್ತಾ ಇರ್ತಕ್ಕಂಥ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ನ ವೇಗ 28,000 ಕಿಲೋಮೀಟರ್ ಅಂದರೆ ನಿಮಗೆ ಅದನ್ನು ಇಮ್ಯಾಜಿನ್ ಮಾಡಲಿಕ್ಕೂ ಕೂಡ ಕಷ್ಟ ಸಾಧ್ಯವಾಗಬಹುದು.
ಇನ್ನೂ ಈ 4 ಜನರನ್ನ ಹೊತ್ತು ಬರ್ತಾ ಇದ್ದಂಥ ಸ್ಪೇಸ್ ಎಕ್ಸ್ ಕ್ಯಾಪ್ಸೂಲ್ ಭೂಮಿಗೆ ಹತ್ತಿರ ಬರ್ತಾ ಇದ್ದಂತೆ ವಾತಾವರಣವನ್ನು ಪ್ರವೇಶಿಸೋ ಸಂದರ್ಭದಲ್ಲಿ ಇದೇ ಕ್ಯಾಪ್ಸೂಲ್ನ ಹೊರಪದರದಲ್ಲಿ ಒಂದು ಅಂದಾಜು 3800 ಡಿಗ್ರಿ ಸೆಲ್ಸಿಯಸ್ನಷ್ಟು ಶಾಖ ಉತ್ಪತ್ತಿಯಾಗ್ತಾ ಇರುತ್ತೆ. ಆಗ ಅಕ್ಷರಶಃ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕ್ಯಾಪ್ಸೂಲ್ಗಳು ಏನಿರ್ತಾವಲ್ವಾ, ಆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ನಲ್ಲಿರ್ತಕ್ಕಂಥ ಕ್ಯಾಪ್ಸೂಲ್ಗಳು ಕಂಪ್ಲೀಟ್ ಬೆಂಕಿ ಚೆಂಡಂತ ಆಗಿಬಿಟ್ಟಿರುತ್ತೆ. ಆ ಕ್ಯಾಪ್ಸೂಲ್ನಲ್ಲಿ ಇರ್ತಕ್ಕಂಥ ಶಾಖವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕವಚಗಳು ಆ ಬೆಂಕಿಯು ಒಳಗೆ ಕೂತಿರ್ತಕ್ಕಂಥ ಸುನೀತಾ ವಿಲಿಯಮ್ಸ್ ಅವ್ರನ್ನ ಮತ್ತು ಆ ಸಂಗಡಿಗರನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾವೆ. ಆ ಶಾಖ ನಿರೋಧಕ ಕವಚಗಳಿಂದ ಸೇಫ್ ಮಾಡ್ತಾವೆ. ಸ್ನೇಹಿತರೆ, ಈ ಸಮಯದಲ್ಲಿ ಏನಾದರೂ ಕೊಂಚ ಎಡವಟ್ಟಾದರೂ ಕೂಡ ಎಲ್ಲರೂ ಸುಟ್ಟು ಬೂದಿಯಾಗಿಬಿಡ್ತಾರೆ. ಅತ್ಯಂತ ನೋವಿನ ಸಂಗತಿ ಅಂದರೆ ಇದೇ ಕಲ್ಪನಾ ಚಾವ್ಲಾ ಅವ್ರನ್ನು ಕೂಡ ಇದೇ ರೀತಿ ಕ್ಯಾಪ್ಸೂಲ್ ಶಾಖವನ್ನು ಕಂಟ್ರೋಲ್ಗೆ ತರದೇ ಇದ್ದಿದ್ದರಿಂದ ಆ ಸ್ಫೋಟಗೊಂಡು ಅವ್ರನ್ನ ನಾವೆಲ್ಲರೂ ಕೂಡ ಕಳೆದುಕೊಳ್ಳಬೇಕಾಗಿ ಬಂತು. ಆ ಘಟನೆ ಈಗಲೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗಿದೆ. ಆ ಥರದ ಒಂದು ಆಘಾತಕಾರಿಯಾದಂಥ ಸುದ್ದಿಯನ್ನು ಕೇಳಿ ಬಹಳಷ್ಟು ಭಾರತೀಯರು ಕಲ್ಪನಾ ಚಾವ್ಲಾ ಅವರ ಅಭಿಮಾನಿಗಳು ಮಮ್ಮಲ ಮರಗಿದ್ದು ಕೂಡ ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ಬೋದು. ಸ್ನೇಹಿತರೆ, ಇನ್ನು ಸುನೀತಾ ವಿಲಿಯಮ್ಸ್ ಹಾಗೂ ಜೊತೆಗಾರನ ಕ್ವಾರಂಟೈನಲ್ಲಿ ಇಡೋಕ್ಕೆ ಇನ್ನೊಂದು ಪ್ರಮುಖ ಕಾರಣ ಕೂಡ ಇದೆ. ಯಾಕೆ ಅಂದರೆ ಅವರು ಬಂದಮೇಲೆ ಅವ್ರನ್ನ ಕ್ವಾರಂಟೈನಲ್ಲಿ ಇಡಬೇಕು ಅಂತ ನಾನು ಆರಂಭದಲ್ಲಿ ಹೇಳಿದೆ. ಒಂದು, ಅಲ್ಲಿನ ಧೂಳು, ಸ್ಪೇಸ್ ಸ್ಟೇಷನ್ನಿಂದ ಬಂದಂಥ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕಣಗಳು, ಕಲ್ಲು ಮಣ್ಣುಗಳಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಅನ್ಯ ಜಗತ್ತಿನ ಕಲ್ಪನೆಗೂ ಮೀರಿದಂಥ ಕಣಗಳು, ಯಾವುದೇ ರೀತಿಯಾದಂಥ ಸೂಕ್ಷ್ಮಾಣು ಜೀವಿಗಳು ದೊಡ್ಡ ಅಪಾಯವನ್ನು ಕೂಡ ತಂದೊಡ್ಡ ಬಲ್ಲದು. ಅದು ಊಹೆಗೂ ಕೂಡ ಮೀರಿದ್ದು. ಅವುಗಳ ಬಗ್ಗೆ ನಾವು ಅರಿತುಕೊಳ್ಬೇಕು, ಸ್ಟಡಿ ಮಾಡಬೇಕು, ತಪಾಸಣೆ ಮಾಡಬೇಕು, ವೈಜ್ಞಾನಿಕವಾಗಿ ಸಂಶೋಧನೆ ಆಗಬೇಕು. ಅದು ಈ ಭೂಮಿಯಲ್ಲಿ ಇನ್ನೊಂದು ರೀತಿಯಾದಂಥ ಅಪಾಯವನ್ನು ತಂದೊಡ್ಡಬಾರದು. ಅದಕ್ಕೋಸ್ಕರವಾಗಿ ಎಲ್ಲದಕ್ಕೂ ಕೂಡ ಇಷ್ಟೊಂದು ಸಮಯವನ್ನು ತೆಗೆದುಕೊಳ್ಳಲಾಗುತ್ತೆ. ಅವರು ಇವತ್ತು ಮುಂಜಾನೆ ಬಂದು ಇಳಿಬೇಕಾದ್ರೆ ಆ ಟಚ್ ಡೌನ್ ಪ್ರಕ್ರಿಯೆ ಇತ್ತಲ್ಲ, ಸಮುದ್ರಕ್ಕೆ ಬಂದು ಅವರು ಟಚ್ ಡೌನ್ ಆದಂಥ ಪ್ರಕ್ರಿಯೆ ಅದು ಹೇಗಿತ್ತು ಅಂತ. ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಫ್ಲೋರಿಡಾದ ಸಮುದ್ರದ ಮೇಲೆ ಟಚ್ ಡೌನ್ ಆಯಿತು. ನೀವೆಲ್ಲರೂ ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆಕಾಶದಿಂದ ವೇಗವಾಗಿ ಬರ್ತಾ ಇದ್ದಂಥ ಕ್ಯಾಪ್ಸೂಲ್ ನಿಧಾನವಾಗಿ ಲ್ಯಾಂಡ್ ಆಯಿತು. ಭೂಮಿಯನ್ನು ಪ್ರವೇಶ ಪಡೆದಂಥ ಬಳಿಕ ಕ್ಯಾಪ್ಸೂಲ್ನಲ್ಲಿರ್ತಕ್ಕಂಥ 4 ಪ್ಯಾರಾಚೂಟ್ಗಳು ಆರಂಭದಲ್ಲಿ ತೆರೆದುಕೊಳ್ತವೆ. ಈ ಪ್ಯಾರಾಚೂಟ್ಗಳು ಕ್ಯಾಪ್ಸೂಲ್ನ ವೇಗವನ್ನು ಕಂಟ್ರೋಲ್ ಮಾಡ್ತವೆ, ಇನ್ನೂ ಸ್ವಲ್ಪ ಸ್ಲೋ ಡೌನ್ ಮಾಡ್ತವೆ. ಆ ವೇಗ ಕಂಟ್ರೋಲ್ಗೆ ಬರ್ತಿದ್ದ ಹಾಗೆ ಕ್ಯಾಪ್ಸೂಲ್ ನಿಧಾನವಾಗಿ ಸಮುದ್ರದ ಮೇಲೆ ಟಚ್ ಡೌನ್ ಆಗುತ್ತೆ. ನಂತರ ಒಂದು ವಿಶೇಷ ದೋಣಿಯಲ್ಲಿ ಸ್ಪೇಸ್ ಎಕ್ಸ್ನ ಸಿಬ್ಬಂದಿ ನೌಕೆಯನ್ನು ರೋಪ್ ಬಳಸಿ ಹತ್ತಿರದಲ್ಲಿದ್ದಂಥ ಒಂದು ದೊಡ್ಡ ಬೋಟ್ ಬಳಿಗೆ ಕರೆತರ್ತಾರೆ. ಆ ನೌಕೆಯನ್ನು ಕ್ರೇನ್ ಬಳಸಿ ಬೋಟ್ ಒಳಗೆ ಇಡಲಾಗುತ್ತೆ. ಆ ಬೋಟ್ ಒಳಗೆ ಇದ್ದಂತಹ ಆ ಬೋಟ್ ಒಳಗೆ ಆ ನೌಕೆಯನ್ನು ಆ ಕ್ರೇನ್ ಬಳಸಿ ಇಟ್ಟ ನಂತರ ಆ ಕ್ಯಾಪ್ಸೂಲ್ ಸುರಕ್ಷಿತವಾಗಿದೆಯೇ ಅಂತ ಚೆಕ್ ಮಾಡಲಾಗುತ್ತೆ. ಅದಾದಮೇಲೆ ಪರಿಶೀಲನೆ ಮಾಡಿದ ನಂತರ ಕೆಳಗಡೆ ಇರತಕ್ಕಂಥ ಬಾಗಿಲು ತೆರೆಯಲಾಗುತ್ತೆ. ಈ ಬಾಗಿಲಿನ ಮುಖಾಂತರವಾಗಿ ಅಲ್ಲಿ ಗಗನಯಾನಿಗಳನ್ನು ಸ್ಪೇಸ್ ಎಕ್ಸ್ ಸಿಬ್ಬಂದಿ ಹೊರಗೆ ನಿಧಾನವಾಗಿ ಕರೆದುಕೊಂಡು ಬಂದು ವಿಶೇಷವಾಗಿ ವಿನ್ಯಾಸ ಮಾಡಿರ್ತಕ್ಕಂಥ ವೀಲ್ ಚೇರ್ನಲ್ಲಿ ಕೂರಿಸ್ತಾರೆ. ಇದಿಷ್ಟು ಪ್ರೊಸೀಜರ್. ಒಟ್ಟಾರೆಯಾಗಿ ಸುನೀತಾ ವಿಲಿಯಮ್ಸ್ ಸುನೀತೆ ಅಂತ ನಾವು ಕರಿಬೇಕು. ಯಾಕೆಂದರೆ ಇಷ್ಟೊಂದು ದಿನಗಳ ಕಾಲ ವನವಾಸವನ್ನು ಅನುಭವಿಸಿ ಕೇವಲ ಭಾರತೀಯ ವೈಜ್ಞಾನಿಕ ಯುಗದಲ್ಲಿ ಒಂದು ಹೊಸ ದಾಖಲೆಯನ್ನು ಬರಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಸುನೀತಾ ವಿಲಿಯಮ್ಸ್ ಹಾಗೂ ಆ ಜೊತೆಗಾರರಿಗೂ ಕೂಡ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ. ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.